ನಾನು ನಿಮ್ಮ ಪ್ರೀತಿಯ ಸುಮ. ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ. ಘಾಟಿ ದನಗಳ ಜಾತ್ರೆ ಶುರುವಾಗಿದೆ. ಮರವೆ ನಾರಾಯಣಪ್ಪನವರ ಮೆರವಣಿಗೆ ಕೂಡ ಇವತ್ತಿದೆ. ಸೊ ತಾತ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಜಾತ್ರೆ ಬಗ್ಗೆ ತಾತ ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ. ತಾತ ನಮಸ್ತೆ. ನಮಸ್ತೆ. ಈಗಾಗಲೇ ಜಾತ್ರೆ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ರಿ, ಜಾತ್ರೆ ನಡೆಯುತ್ತೆ ಅಂತ. ನಾವು ಕೂಡ ಜಾತ್ರೆಗೆ ಬಂದಿದ್ದೀವಿ. ಇವತ್ತು ನಿಮ್ಮ ಮೆರವಣಿಗೆ ಕೂಡ ಇದೆ. ಏನು ಹೇಳ್ತೀರಾ ತಾತ? ಏನೋ ಇವತ್ತು ಬಾರಿ ತಂಪಾಗೈತೆ. ಏನೋ ನಿಮ್ಮ ಕೈ ಹಾಕಿದ ಡೇಟು ಜನನೂ ಹಂಗೆ ಬೆರೆದವ್ರೆ. ಚಾನ್ಸ್ ಜನ ಬಂದವ್ರೆ. ನಮ್ಮ ಸೇವೆಗೆ ಸಾಕು, ಅಷ್ಟೇ ಸಾಕು. ಓಕೆ. ಅನ್ನದಾನ ನೀನು ಹೇಳು. ಅನ್ನದಾನ ಇವತ್ತು ಅನ್ನದಾನ ಕೂಡ ನಡೀತಾ ಇದೆ. 10,000 ಜನಕ್ಕೆ ಮೆರವಣಿಗೆ ಕೂಡ ಇದೆ ಅಲ್ಲ ತಾತ? ಈಗ ಮೆರವಣಿಗೆ ಆಮೇಲೆ ಆ ಕಡೆಯವ್ರನ್ನ ಕರೆಸಿದ್ದೀನಿ, ತಮಿಳ್ನಾಡವರೆಲ್ಲನೂ. ತಪ್ಪೆ ಭಜನೆ ಕುಣಿಕ ಎಲ್ಲ ಮಡಗಿಸಿದ್ದೀನಿ ಅಂತ ಹೇಳ್ಬಿಡೋಣ. ಹೌದಾ? ಓಕೆ. ಜಾತ್ರೆ ಹೆಂಗ್ ನಡೀತಾ ಇದೆ ತಾತ? ಜಾತ್ರೆ ಚೆನ್ನಾಗಿ ನಡೀತದೆ. ಚೆನ್ನಾಗಿ ನಡೀತಾ ಇದೆ. ಜನ ಸೇರಿದಾರೆ ತಾತ? ಎತ್ತುಗಳೆಲ್ಲ ಚೆನ್ನಾಗಿ ಬಂದಿದ್ಯಾ? ಬಂದಿದೆ. ಎಷ್ಟು ಯಾವ್ಯಾವ ಕಡೆಯಿಂದ ಬಂದಿದೆ ಎತ್ತುಗಳೆಲ್ಲ? ಎಲ್ಲ ನಮ್ಮ ಬೆಂಗಳೂರು ದೇವನಹಳ್ಳಿ ಡಿಸ್ಟಿಕ್. ಹೌದಾ? ಬೆಂಗಳೂರು ಡಿಸ್ಟಿಕ್ ಒಂದಷ್ಟು ಎಲ್ಲ ಕಡೆಯಿಂದ ಬಂದದ್ದು. ಸೊ ನಿಮ್ದು ಮೆರವಣಿಗೆ ಎಲ್ಲ ಹೆಂಗ್ ನಡೀತಾ ಇದೆ? ಮೆರವಣಿಗೆ ಜೋರ ನಡೀತಾ ಇತ್ತು. ಎಲ್ಲ ತಯಾರಿ ಭಯಂಕರ ತಯಾರು ಮಾಡ್ತಾವ್ರೆ. ಹುಡುಗರು ಬಂದವ್ರೆ. 150 ಜನ ನನ್ನ ಅಭಿಮಾನಿಗಳು ಬಂದವ್ರೆ ಎತ್ತು ರೆಡಿ ಮಾಡೋದಕ್ಕೆ. ನಂಗೆ ಅದೇ ಒಂದು ಕೋಟಿ. ತಾತ ಅವರ ಅಭಿಮಾನಿಗಳೆಲ್ಲ ಬಂದಿದ್ದಾರೆ. ಅಭಿಮಾನಿಗಳೆಲ್ಲ ಕಂಪ್ಲೀಟ್ ಬಂದವ್ರೆ. ನೀನು ಮಾಡಿದ ಪ್ಲಾನು 1 ಕೋಟಿ ಜನ ಸೇರ್ತೀನಿ. ಖುಷಿಯಾಗಿದೆ. ಖುಷಿಯಾಗಿದ್ದೀನಿ. ದುಡ್ಡು ಎಷ್ಟೇ ಆಗಲಿ ಖುಷಿ ಬಂದಿದೆ. ಮತ್ತೆ ತಾತ ಈಗ ಎಷ್ಟೊತ್ತು ಎತ್ತುಗಳನ್ನ ಹಾಕಿದ್ದೀರಾ? 11 ಜೊತೆ. ನಿನ್ಗೆ ಏನು ಹೇಳಿದ್ದೀನಿ ಅದು 11 ಜೊತೆ ತರಿಸಿಬಿಟ್ಟೆ ನೋಡಿ. ರಾತ್ರಿ ತರಿಸಿ ಹಾಕರ. 11 ಜೊತೆ ಎತ್ತುಗಳನ್ನ ಹಾಕಿದ್ದೀರಾ? 11 ಜೊತೆ ಎತ್ತುಗಳೆಲ್ಲ ಮೊನ್ನೆನೆ ಬಂದಿದೆ ಅನ್ಸುತ್ತೆ. ಬಂದಿದೆ. ಈಗ ಎಷ್ಟೊತ್ತಿಗೆ ತಾತ ಮೆರವಣಿಗೆ ಶುರು ಆಗುತ್ತೆ? ಇವಾಗ ಏನು 11 ಗಂಟೆಗೆ. 11 ಗಂಟೆಗೆ ಮೆರವಣಿಗೆ ಶುರು ಆಗುತ್ತೆ. ಎಲ್ಲಿವರೆಗೂ ಹೋಗುತ್ತೆ ಮೆರವಣಿಗೆ? ದೇವಸ್ಥಾನವರೆಗೆ ಹೋಗಿ ಬರುತ್ತೆ ಮೆರವಣಿಗೆ. ಇನ್ನೇನು ಹೇಳ್ತೀರಾ ತಾತ ಜಾತ್ರೆ ಬಗ್ಗೆ? ಇನ್ನೇನು ಜಾತ್ರೆ ಚೆನ್ನಾಗಿ ನಡೀತಾ ಇತ್ತು ಬಿಡ್ರಿ. ನಿಮ್ಮ ಆಶೀರ್ವಾದ ಚೆನ್ನಾಗಿ ನಡೀತಾ ಇದೆ. ಸೊ ಹೇಳಿ, ಯಾರ್ಯಾರು ಜಾತ್ರೆಗೆ ಬಂದಿಲ್ಲ ಎಲ್ಲರೂ ಬನ್ನಿ. ಇನ್ನೂ ತುಂಬಾ ದಿನಗಳು ನಡೆಯುತ್ತೆ ಅಂತ ಹೇಳ್ತೀನಿ. ಹೇಳಿ. ಈಗ ಜಾತ್ರೆ ಇನ್ನೂ 4 ದಿವಸ ನಡೀತೈತೆ. ಬರೋರೆಲ್ಲ ಬಂದು ಇಲ್ಲಿ ನೋಡ್ಕೊಂಡು ಹೋಗ್ಬೋದು. ನನ್ನ ಅಭಿಮಾನಿಗಳೆಲ್ಲ ಬಂದವ್ರೆ. ನನ್ನ ಅಭಿಮಾನಿಗಳೆಲ್ಲ ತಪ್ಪದಿರ ಬಂದವ್ರೆ. ಸೊ ತಾತ ಅವ್ರಿಗೆ ಅದೇ ಖುಷಿ ಅಂತೆ. ಅಭಿಮಾನಿಗಳಿದೆ ನಂಗೆ ಖುಷಿ. ನನ್ಗೆ ದುಡ್ಡು ಬೇಕಿಲ್ಲ. ಬರೀ ಅಭಿಮಾನಿಗಳು ನನ್ನ ಪ್ರಾಣ. ಇನ್ನೇನ್ ತಾತ ಏನ್ ಮಾಡ್ತಿದ್ದೀರಾ ಅನ್ನದಾನಕ್ಕೆ? ಇವತ್ತು ಅನ್ನದಾನಕ್ಕೆ ಮಾಡಿಸಿದ್ದೀನಿ. ತಿಂತಾವ್ರೆ. ತಿನ್ಲಿ 8 ಗಂಟೆವರೆಗೂ ತಿನ್ಲಿ. ನೈಟ್ವರೆಗೂ ಇರುತ್ತೆ ಅನ್ನದಾನ. ಖುಷಿ ಬಿಡ್ಬೇಕು ಜನ. ಓಕೆ. ಬೇಯ್ತಾ ಇರ್ತದೆ. ರಾತ್ರಿವರೆಗೂ ಅನ್ನದಾನ ನಡೀತಾ ಇರ್ತದೆ. 15 ಜನ ಅಡಿಗೆ ಭಟ್ರು ನೋಡಿ. ಬಂಗಾರ ಅಡಿಗೆ ಭಟ್ರು. ಎಲ್ಲಿಂದ ಕಲ್ತಿದ್ದೀರಾ? ಚಕಂಡಳ್ಳಿ. ಚಕಂಡಳ್ಳಿ ಅಂತ. ಓಕೆ. ಒಳ್ಳೆ ಭಟ್ರು. ನಮ್ಮ ಪ್ರೇಮಿಗಿನ್ನ 1ನೇ ನಂಬರ್ ಭಟ್ರು. ಓಕೆ. ಸೊ ರಾತ್ರಿವರೆಗೂ ಅನ್ನದಾನ ನಡೆಸ್ತೀವಿ. ಹೇಳ್ಬಿಟ್ಟಿದ್ದೀವಿ. ನಾವು ಕೊಡೋದು ಹೆಚ್ಚಿಲ್ಲ. ಅನ್ನದಾನದೇ ನಂಗೆ ಬೇಕಾಗಿರೋದು ಮಾಡ್ರಿ ಅಂತ ಹೇಳ್ಬಿಟ್ಟಿದ್ದೀನಿ. ಮಾಡ್ತಾವ್ರೆ. ಅವ್ರಿಗೆ ಏನು ಸಾಲ್ಟ್ ಬಂದ್ರು 5 ನಿಮಿಷ ತರಿಸ್ತಾ ಇದ್ದೀನಿ. ಜಾತ್ರೆನಲ್ಲಿ ಎತ್ತುಗಳು ತಗೊಳ್ತೀರಾ ತಾತ ನೀವು? ನಾವು ಇಲ್ಲಿ ಆದರೆ ಇವೆಲ್ಲ ಒಂದಷ್ಟು ಏನಾನ ಹೊಸತ್ತಾದರೆ ತಗೊಂತೀನಿ. ಅದೇ ಬೇರೆ ಕಡೆ ಹೋಗ್ತೀನಿ. ಹೌದಾ? ಇಲ್ಲಿ ಸಿಗಲ್ಲ ನಾನು. ಈಗ ಈ ಎತ್ತುಗಳನ್ನ ಕೊಡ್ತೀರಾ? ಇವಾಗ ಯಾರನ್ನ ಕಾಯಷ್ಟವ್ರು ಬಂದರೆ ಕೊಡ್ತೀನಿ. ಬಲ್ಲಂತ ಏನಿಲ್ಲ. ನಂಗೆ ಮರೆಯಬೇಕು ಅನ್ನೋದು ಏನಿಲ್ಲ. ಓಕೆ. ಪ್ರೀತಿನ ತಗೊಂಡ್ರೆ ಕೊಡ್ತೀರಾ? ಪ್ರೀತಿ ನಿಂಕ ಬರಬೇಕು. ನಮ್ಮ ಮೆಸವನೇ ಬೇಕು. ನಾವು ಕೊಡಲ್ಲ. ಇಲ್ಲ ಅಂದ್ರೆ ಕೊಡೋದಿಲ್ಲ. ಇನ್ನೇನು ಹೇಳ್ತೀರಾ ತಾತ ಜಾತ್ರೆ ಬಗ್ಗೆ? ಅಷ್ಟೇ ಸಾಕು. ಸಾಕಾ? ಸೊ ತಾತ ಅವ್ರಿಗೆ ಅಭಿಮಾನಿಗಳೆಲ್ಲ ಬಂದಿರೋದು ತುಂಬಾ ಖುಷಿ ಇದೆ ಅಂತೆ. ತುಂಬಾ ಜನ ಬಂದಿದ್ದಾರೆ ತಾತ ನೋಡೋದಕ್ಕೆ ಅಂತ. ಸ್ಟಾರ್ಟ್ ಮಾಡೋದು. ತುಂಬಾ ಜನ ಬಂದಿದ್ದಾರೆ ತಾತ ನೋಡೋದಕ್ಕೆ ಅಂತ. ಇನ್ನೇನು ಇವರ ಮೆರವಣಿಗೆ ಕೂಡ ಈಗ 11 o'clockಗೆ ಸ್ಟಾರ್ಟ್ ಆಗುತ್ತೆ. ಟೆಂಪಲ್ ವರೆಗೂ ಮೆರವಣಿಗೆ ಹೋಗಿ ಬರುತ್ತೆ. ಈಗ ಎತ್ತುಗಳಿಗೆಲ್ಲ ತಯಾರಿ ಮಾಡ್ತಾ ಇದ್ದಾರೆ ಮೆರವಣಿಗೆಗೆ ಅಂತ. ಸೊ ಈಗ ಎತ್ತುಗಳಿಗೆಲ್ಲ ಯಾವ ರೀತಿ ತಯಾರಿ ಮಾಡ್ತಾರೆ ಅಂತ ಬನ್ನಿ ನೋಡ್ಕೊಂಡು ಬರೋಣ. ತಾತ ಥ್ಯಾಂಕ್ ಯು ಸೋ ಮಚ್. ತುಂಬಾ ಬಿಸಿ ಇದ್ದಾರೆ.
ಅಲ್ಲ ಇವರೆಲ್ಲ ನನ್ನ ಅಭಿಮಾನಿಗಳು ಹೇಳ್ಬಿಡಮ್ಮ. ಹೇಳ್ಬಿಡ್ತೀನಿ. ಇವರೇ ಪ್ರಾಣ. ಎಲ್ಲಿಂದ ಬಂದಿರೋದು ನೀವೆಲ್ಲ? ದೇವನಹಳ್ಳಿ ಕಿಂಗ್ಗಳು ನನ್ನ ಅಭಿಮಾನಿಗಳು. ಅವರು ನಮ್ಮ ಹತ್ರ ಕಜ್ಜಿಗಿದ ಮೇಲೆ ನಕ್ಕ ಶಿವ ಕೊಟ್ಟಿರೋದು. ತಾತ ಇವರೇ ನನ್ನ ಪ್ರಾಣಗಳು. ಹೇಳಿ ತಾತ, ಹೇಳಿ. ತಾತ ಅವರ ಅಭಿಮಾನಿಗಳು ಜಾತ್ರೆಗೆ ಬಂದಿದ್ದಾರೆ. ತಾತಾಗೆ ತುಂಬಾ ಖುಷಿ ಆಗಿದೆಯಂತೆ. ಹೇಳಿ ತಾತ, ಅಭಿಮಾನಿಗಳ ಅಭಿಮಾನದ ಬಗ್ಗೆ. ಅಭಿಮಾನಿಗಳು ಇವರು. ಇವರೇ ನನಗೆ ದೇವರು, ಇವರೇ ನನಗೆ ಆಸ್ತಿ. ಸಾಕಿನ್ನೇನು ಬೇಡ, ಇಷ್ಟೇ ಸಾಕಿನ. ಓಕೆ. ಜಾತ್ರೆ ಎಲ್ಲ ಹೆಂಗ್ ನಡೀತು ತಾತ? ಜಾತ್ರೆ ಚೆನ್ನಾಗಿ ನಡೀತದೆ. ಮೆರವಣಿಗೆಗೆಲ್ಲ ಮೆರವಣಿಗೆ ಹೋಗ್ತಾವ್ರಿ ಈಗ. ಹೆಂಗ್ ನಡೀತಿದೆ? ಚೆನ್ನಾಗೈತೆ. ಮರೇ ಚೆನ್ನಾಗಿ ಇಟ್ಕೊಳ್ಳು. ಮೆರವಣಿಗೆ ಎಲ್ಲ ಹೆಂಗ್ ನಡೀತಿ ತಾತ? ಮೆರವಣಿಗೆ ಚೆನ್ನಾಗಿ ನಡೀತಾ ಐತೆ. ಚೆನ್ನಾಗಿ ನಡೀತಾ ಇದೆ. ಹೈ ಕ್ಲಾಸ್. ನೀವು ಅನ್ಕೊಂಡಂಗೆ ಜನ ಎಲ್ಲ ನನಗೆ ಅನ್ಕೊಂಡಂಗೆ ಜನ ಸೇರಿದ್ದಾರೆ. ನನ್ನ ಅಭಿಮಾನಿಗಳು ಸೇರಿದ್ರು, ನನ್ನ ಪ್ರಾಣಿಗಳು ಸೇರಿದ್ರು. ನನಗಿದೇ ಒಂದು ಖುಷಿ ಇದೆ ನಿಮ್ಗೆ? ಹೌದಣ್ಣ. ಏನ್ ಹೇಳ್ತೀರಾ ತಾತ, ಈ ಸಲ ಜಾತ್ರೆ ಚೆನ್ನಾಗಿ ಸೇರಿದ್ಯಾ? ಚೆನ್ನಾಗಿ ಸೇರೈತೆ. ಲಾಸ್ಟ್ ಇಯರ್ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇರ್ಲಿಲ್ಲ ಜಾತ್ರೆ ಬಗ್ಗೆ? ಈ ಸತಿ ಖುಷಿ ಆಗಿದೆ. ಈ ಸಲ ಖುಷಿ ಆಗಿದೆ. ದುಡ್ಡು ಎಷ್ಟೇ ಆಗಲಿ ಖುಷಿ ಆಗಿದೆ ಮನಸ್ಸು. ಸೊ ಇದೇ ರೀತಿ ಪ್ರತಿ ವರ್ಷನೂ ಕೂಡ ಜಾತ್ರೆ ಇದೇ ತರ ನಡೀತೈತೆ, ನಡಿಬೇಕು. ನನ್ನ ಮೊಮ್ಮಕ್ಕಳು ನನಗಿನ್ನೂ ಜೋರಾಗವ್ರೆ. ಸೊ ನಿಮ್ಮ ಮೊಮ್ಮಗ ಇದೇ ರೀತಿ ಮುಂದೆ ಕೂಡ ಇನ್ನೂ ಜಾಸ್ತಿ, ಅವನು ಇನ್ನೂ ಜಾಸ್ತಿ. ನಾನು ಒಂದು ವಾರ ಒಂದು ರತ್ತು ಮಾಡ್ತಾವ್ರೆ. ಸೊ ನಡ್ಸ್ಕೊಂಡು ಹೋಗ್ತಾರೆ ಮುಂದೆ ಕೂಡ. ಮುಂದೆ ಕೂಡ. ಹಿಡ್ಕಣ, ಹಿಡ್ಕೊ ಹಂಗೆ ಹಿಡ್ಕೊ. ನೀನು ಹಿಡ್ಕೊ ಕೈ ಹಂಗೆ. ಇವರೆಲ್ಲ ನನ್ನ ಅಭಿಮಾನಿಗಳು. ಎಲ್ಲಿಂದ ಬಂದಿದ್ದೀರಾ ಸರ್ ನೀವು? ಹೇಳಮ್ಮ. ಸ್ವಲ್ಪ ಜಾಗ ಬಿಡಿ. ಎಲ್ಲಿಂದ ಬಂದಿದ್ದೀರಾ? ಚನ್ನರಾಯಪಟ್ಟಣ. ಜಾತ್ರೆ ನೋಡೋದಕ್ಕೆ ಬಂದಿದ್ದೀರಾ ಇಲ್ಲ ಎತ್ತುಗಳು ಕರ್ಕೊಂಡು? ಇಲ್ಲ, ನನ್ನ ನೋಡೋದಕ್ಕೆ. ತಾತ ನೋಡೋದಕ್ಕೆ ಬಂದಿದ್ದೀರಾ? ಹೇಳ್ಬಿಡಮ್ಮ ಹಂಗೆ. ಸರಿಯಾಗಿ ಹೇಳಮ್ಮ. ಸರಿಯಾಗಿ ಹೇಳ್ಬೇಕು. ಹೇಳ್ತಾರೆ ಎಲ್ಲ ಇವ್ರ ಅಭಿಮಾನಿಗಳು. ಇವರೇ ನನ್ನ ಪ್ರಾಣ. ಓಕೆ. ತಾತ ಅವ್ರನ್ನ ನೋಡೋದಕ್ಕೆ ಅಂತ ಜಾತ್ರೆಗೆ ಬಂದಿದ್ದೀರಾ? ಪ್ರತಿ ವರ್ಷ ನೀವು ಜಾತ್ರೆಗೆ ಬರ್ತೀರಾ? ಎತ್ತುಗಳನ್ನ ನೋಡೋದಕ್ಕೆ ಅಂತ ಬರ್ತೀರಾ? ಎತ್ತುಗಳನ್ನ ಸಾಕ್ತಿದ್ರಾ ನೀವು? ಓಕೆ ಓಕೆ. ಓಕೆ, ನಮ್ಮ ಹತ್ರ ತಗೊಂಡೋಗಿರೋದು. ಎಲ್ಲ ನನ್ನ ಅಭಿಮಾನಿಗಳು ಇವರು. ನನ್ನ ಪ್ರಾಣಿಗಳು ಅವರೇ. ನನ್ನ ಜೀವನೂ ಅವ್ರದ್ದೇ. ಓಕೆ. ಜೀವನೇ ನನ್ನ ಪ್ರಾಣಾಪದದ್ದು. ನನ್ನ ಆಸ್ತಿ ಬೇಡ, ಏನು ಬೇಡ. ಸಾಕಷ್ಟು ವರ್ಷಗಳಿಂದ ಹಳ್ಳಿಕಾರನ ಸಾಕೊಂಡು ಬಂದಿದ್ದೀರಾ. ಹಳ್ಳಿಕಾರ್ ತಳಿಯ ಪೋಷಕರು ಅಂತ ನಿಮ್ಮನ್ನ ಹೇಳ್ಬೋದು. ಹೌದ್ರಮ್ಮ. ಇದೇ ರೀತಿ ನಿಮ್ಮ ಕುಟುಂಬದವರು ಕೂಡ ಇನ್ನೂ ಜಾಸ್ತಿ ನಡೆಸ್ಕೊಂಡು ಹೋಗ್ಲಿ ಮುಂದೆ ಕೂಡ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಹೌದಾಯಿ. ಅನ್ನದಾನ ಜೋರ ನಡೆಸ್ತಾ ಇದ್ದೀನಿ. 10,000 ಜನಕ್ಕೆ ಅನ್ನದ ಊಟ. ಈ ವಿಡಿಯೋ ನೋಡಿದಾದ್ಮೇಲೆ ಇನ್ನು ಯಾರ್ಯಾರೆಲ್ಲ ಜಾತ್ರೆಗೆ ಬಂದಿಲ್ಲ ನನ್ನ ಪ್ರಾಣಾಪ್ತರು, ನನ್ನ ಭಕ್ತರು ಬೇಕಾಗಿರತಕ್ಕಂಥವರೆಲ್ಲ ಜಾತ್ರೆಗೆ ಬರಲಿ. ಇನ್ನು ಎಷ್ಟು ದಿನಗಳವರೆಗೂ ಇದೆ ಜಾತ್ರೆ? ಇದು ಇನ್ನೂ ಭಾನುವಾರವರೆಗೂ ಇರ್ತದೆ. ಇನ್ನು ಭಾನುವಾರವರೆಗೂ ಜಾತ್ರೆ ನಡೆಯುತ್ತೆ. ಯಾರೆಲ್ಲ ಜಾತ್ರೆಗೆ ಬಂದಿಲ್ಲ ಖಂಡಿತವಾಗ್ಲೂ ವಿಸಿಟ್ ಮಾಡಿ, ಮಕ್ಕಳನ್ನ ಕರ್ಕೊಂಡು ಮನೆ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಭಾನುವಾರವರೆಗೂ ಟೈಮ್ ಇರೋದ್ರಿಂದ, ಕ್ರಿಸ್ಮಸ್ ಹಾಲಿಡೇಸ್ ಬೇರೆ ಇರೋದ್ರಿಂದ ಎಸ್ಪೆಷಲಿ ಬಂದು ವಿಸಿಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜಾತ್ರೆ ಕೂಡ ಚೆನ್ನಾಗಿ ನಡೀತಾ ಇದೆ. ಹಾಗೆ ತಾತ ಅವರ ಮೆರವಣಿಗೆ ಕೂಡ ತುಂಬಾ ಚೆನ್ನಾಗಿ ನಡೆದಿದೆ. ತಾತ ಅಂತೂ ಫುಲ್ ಖುಷಿಯಾಗಿದ್ದಾರೆ. ತುಂಬಾ ಜನ ಅವರ ಅಭಿಮಾನಿಗಳು ಬಂದಿರೋದಕ್ಕೆ. ಥ್ಯಾಂಕ್ ಯು ಸೋ ಮಚ್ ತಾತ. ನೋಡೋದ್ರಲ್ಲ ಮರ್ವೆ ನಾರಾಯಣಪ್ಪ ಅವರ ಮೆರವಣಿಗೆ ಆಗಿರ್ಬೋದು, ಹಾಗೆ ಎತ್ತುಗಳಾಗಿರ್ಬೋದು, ಹಾಗೆ ಈ ಒಂದು ಜಾತ್ರೆಯಲ್ಲಿ ಯಾವ ರೀತಿ ತಯಾರಿ ಮಾಡಿದ್ದಾರೆ ಅಂತ ನೋಡಿದ್ರಲ್ಲ. ಖಂಡಿತ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಒಂದು ಖುಷಿ ಕೊಟ್ಟಂತಹ ವಿಷಯ ಏನು ಅಂತ, ಘಾಟಿ ಜಾತ್ರೆ ಬಗ್ಗೆ ಲಾಸ್ಟ್ ವೀಕ್ ನಿಮ್ಗೆ ಮರ್ವೆ ನಾರಾಯಣಪ್ಪ ಅವರ ಎತ್ತುಗಳನ್ನ ತೋರಿಸ್ಕೊಂಡು ಇನ್ಫಾರ್ಮೇಶನ್ ಕೊಟ್ಟಿದೆ. ಹಾಗೆ ಅವರ ಮೆರವಣಿಗೆ ಯಾವ ಡೇಟಿಗಿದೆ, ಎಷ್ಟು ಎತ್ತುಗಳು ಬರ್ತಿದೆ ಅಂತ ಕಂಪ್ಲೀಟ್ ವಿಡಿಯೋನ ನೋಡಿದಾದ್ಮೇಲೆ ಸಾಕಷ್ಟು ಜನ ಮೆರವಣಿಗೆಗೆ ಬಂದಿದ್ದೀರಾ. ಖಂಡಿತ ನನಗಂತೂ ತುಂಬ ಖುಷಿ ಆಯಿತು ನಿಮ್ಮನ್ನೆಲ್ಲ ಮೀಟ್ ಆಗಿದ್ದು.
ಈ ಮೆರವಣಿಗೆ ನೋಡಿ ನಿಮಗೂ ಕೂಡ ಖುಷಿ ಆಗಿದೆ ಅಂತ ಸೊ ಹಾಗಾದರೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಫ್ಯಾಮಿಲಿ ಜೊತೆಗೆ ಫ್ರೆಂಡ್ಸ್ ಜೊತೆಗೆ ಫಾರ್ವರ್ಡ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಈ ವೀಕ್ ಫುಲ್ಲು ನಿಮಗೆ ಘಾಟಿ ಜಾತ್ರೆಯ ವಿಡಿಯೋಗಳೇ ಬರ್ತಾ ಇರುತ್ತೆ. ಖಂಡಿತವಾಗ್ಲೂ ವಿಡಿಯೋನ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾದರೆ ವಿಡಿಯೋ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕರ್ನಾಟಕ ಮಾಧ್ಯಮ.